Welcome to DCE Digital Learning. Welcome to Karnataka University, Dharwad. I am Saraswati Patil, GFGC, Shiggaon. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಸ್ನೆಸ್ ಎಕನಾಮಿಕ್ಸ್ ಸೆಕೆಂಡ್ ಸೆಮೆಸ್ಟರ್ನ ಒಂದು ಅಧ್ಯಯನ. ಪ್ರೈಸಿಂಗ್ ಪಾಲಿಸೀಸ್, ಮೀನಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಬೆಲೆ ನೀತಿಯ ಅಥವಾ ಬೆಲೆ ನಿರ್ಧಾರದ ಧೋರಣೆಯ ಅರ್ಥ ಮತ್ತು ಉದ್ದೇಶಗಳು. Pricing policies, meaning, objectives. First, we have discussed about the introduction of the pricing policies. The pricing policy is influenced not only by the buyers and sellers, but also by many others, such as the rival competitors, new entrants, middlemen, consumers, through their movement and the government. ಬೆಲೆ ಧೋರಣೆಗಳು ಅಥವಾ ಬೆಲೆ ನಿರ್ಧಾರದ ಧೋರಣೆಗಳು ಕೇವಲ ಕೊಳ್ಳುವರು ಮತ್ತು ಮಾರುವರಿಂದ ಮಾತ್ರ ಬೆಲೆಯ ನೀತಿ ನಿರ್ಧಾರವಾಗುವುದಿಲ್ಲ. ಸರ್ಕಾರದ ಒಂದು ಚಲನೆಯ ಮೂಲಕ ಅಥವಾ ಸರ್ಕಾರದ ಮೂಲಕ ಅನುಭೋಗಿಗಳಾಗಿರ್ಬೋದು, ಮಧ್ಯಸ್ಥಗಾರರಾಗಿರ್ಬೋದು, ರಿವೈವಲ್ ಕಾಂಪಿಟೇಟರ್ಸ್ ಆಗಿರ್ಬೋದು, ನ್ಯೂ ಎಂಟ್ರೆಂಟ್ಸ್, ಇವರು ಸಹ ಬೆಲೆಯ ಒಂದು ನಿರ್ಧಾರದ ಧೋರಣೆಯನ್ನ ಮಾಡುತ್ತಾರೆ. Let us discuss what is the meaning of the pricing policy. A plan or course of action as of a government, political party or business intended to influence and determine decision, action and other matter. ಇದು ಒಂದು ಬೆಲೆ ನಿರ್ಧಾರದ ಧೋರಣೆ ಅಂತಂದ್ರೆ ಇದು ಒಂದು ಯೋಜನೆ ಅಥವಾ ಒಂದು ಆಕ್ಷನ್, ಘಟನೆ ಅಥವಾ ಸರ್ಕಾರದ ಒಂದು ರಾಜಕೀಯ ಒಂದು ಪಕ್ಷವಾಗಿರಬಹುದು ಅಥವಾ ವ್ಯವಹಾರದ ಒಂದು ಸ್ವರೂಪವನ್ನ ಅವಲಂಬಿಸಿರಬಹುದು ಅಥವಾ ಡಿಟರ್ಮೈನ್ ಡಿಸಿಷನ್ ಅಂದ್ರೆ ನಿರ್ಣಯಗಳ ಒಂದು ನಿರ್ಧಾರ ಆಗಿರಬಹುದು. ಇವೆಲ್ಲ ವಿಷಯಗಳ ಬಗ್ಗೆ ಒಳಗೊಂಡಿರುವುದೇ ಒಂದು ಬೆಲೆಯ ನೀತಿ ಅಂತೇಳಿ ಕರೆಯಲಾಗುತ್ತದೆ. ಹಾಗಾದ್ರೆ ವ್ಯವಹಾರದ ವ್ಯವಸ್ಥಾಪನೆಯಲ್ಲಿ ಸರಕುಗಳ ಬೆಲೆಗಳ ಬಗೆಗಿನ ಧೋರಣೆಗಳನ್ನ ರೂಪಿಸುವುದು ಮತ್ತು ಬೆಲೆಗಳನ್ನ ನಿಗದಿ ಮಾಡುವುದು ಮಹತ್ವವಾದಂತ ಕಾರ್ಯವಾಗಿದೆ. ಬೆಲೆಯು ಆದಾಯದ ಮೂಲವಾಗಿದ್ದು ಅದರ ಮೂಲಕ ತನ್ನ ಆದಾಯವನ್ನ ಗರಿಷ್ಠ ಪ್ರಮಾಣದಲ್ಲಿ ಹೆಚ್ಚಿಸಲು ಪ್ರತಿಯೊಂದು ವ್ಯವಹಾರಿ ಸಂಸ್ಥೆಯು ಉದ್ದೇಶಿಸಿರುತ್ತದೆ. ಅಲ್ಲದೆ ಬೆಲೆಯ ಮೂಲಕವೇ ಅದು ತನ್ನ ಸರಕುಗಳಿರುವ ಮಾರುಕಟ್ಟೆಯನ್ನ ವಿಸ್ತರಿಸಬಹುದಾಗಿದೆ ಅಥವಾ ಕಳೆದುಕೊಳ್ಳಬಹುದಾಗಿದೆ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಪ್ರೈಸಿಂಗ್ ಪಾಲಿಸೀಸ್? ಅರ್ಥಶಾಸ್ತ್ರದ ಒಂದು ಸಿದ್ಧಾಂತದ ಪ್ರಕಾರ ಬೆಲೆ ನಿರ್ಧಾರದಲ್ಲಿ ಕೊಳ್ಳುವರು ಮಾರುವರು ಸಾಮಾನ್ಯವಾಗಿ ಮಹತ್ವವಾದಂಥ ಪಾತ್ರವನ್ನ ವಹಿಸುತ್ತಾರೆ. ಆದರೆ ವಾಸ್ತವಿಕವಾಗಿ ಕೊಳ್ಳುವರು ಮಾರುವವರೊಂದಿಗೆ ಸರ್ಕಾರ, ವ್ಯಾಪಾರಿ, ಮಧ್ಯಸ್ಥಗಾರರು, ಪ್ರತಿಸ್ಪರ್ಧಿ ವ್ಯಾಪಾರಿಗಳು, ಬದಲಿ ವಸ್ತುಗಳ ಉತ್ಪಾದಕರು ಇವರೇ ಮೊದಲಾದವರು ಪೈಪೋಟಿಯ ಸ್ವರೂಪ ಸಹ ಬೆಲೆ ನಿರ್ಧಾರದಲ್ಲಿ ತಮ್ಮ ಪಾತ್ರವನ್ನ ವಹಿಸುತ್ತಾರೆ. Price policy, a detailed study of the market structure, gives us information about the way in which prices are determined under different market conditions. ಅಂದರೆ ಮಾರುಕಟ್ಟೆಯ ಬೇರೆ ಬೇರೆಯ ಸ್ಥಿತಿಗತಿಗಳ ಮೇಲೆ ಈ ಒಂದು ಬೆಲೆಯ ನೀತಿಯು ನಿರ್ಧಾರವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಬೆಲೆಯ ಧೋರಣೆ ಇದು ಮುಖ್ಯವಾಗಿ ಮಾರುಕಟ್ಟೆಯ ರಚನೆಯ ಸ್ವರೂಪದ ಮೇಲೆ ಅವಲಂಬಿತವಾಗಿರುತ್ತದೆ. ಬೆಲೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಬಾಹ್ಯ ಅಂಶಗಳು, ಆಂತರಿಕ ಅಂಶಗಳೆಂದು ನಾವು ವಿಂಗಡಿಸಬಹುದು. ಏಕೆಂದರೆ ಬೇಡಿಕೆ ಮತ್ತೆ ಪೂರೈಕೆಗಳ ಸ್ಥಿತಿಸ್ಥಾಪಕತ್ವ, ಪೈಪೋಟಿಯ ಸ್ವರೂಪ, ವ್ಯಾಪ್ತಿ, ಸ್ಥಿತಿಗತಿ ಇವೆಲ್ಲವುಗಳ ಮೇಲೆ ಬೆಲೆಯ ಧೋರಣೆ ಅಥವಾ ಮಾರಾಟದ ಸಂಸ್ಥೆಯ ಹೊಂದಿದ ಒಂದು ಧೋರಣೆ ನಿರ್ಧಾರವಾಗುತ್ತದೆ.
That is the meaning of the pricing policies. Or formulating price policies and selling prices are two very complex problems faced by the management in its decision making. Price is the main source of the revenue to the firm. It is through a proper policy that the firm can maximize its profit and expand its market. Now, discuss about the pricing policies. First one, that is the ಬಿಸ್ನೆಸ್ ಒಬ್ಜೆಕ್ಟಿವ್ಸ್, ವ್ಯವಹಾರದ ಉದ್ದೇಶಗಳು ಅಥವಾ ಒಂದು ಸಂಸ್ಥೆಯ ಉದ್ದೇಶಗಳು. ಪ್ರೈಸ್ ಪಾಲಿಸಿ ಡಿಪೆಂಡ್ಸ್ ಅಪಾನ್ ದ ಬಿಸ್ನೆಸ್ ಒಬ್ಜೆಕ್ಟಿವ್ಸ್ ಆಫ್ ದ ಫರ್ಮ್. ಫಾರ್ ಎಕ್ಸಾಂಪಲ್, ದ ಪ್ರೈಸ್ ಚಾರ್ಜ್ಡ್ ಬೈ ದ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ firm will be different from the price charged by the sales maximization firm. ಪ್ರೈಸ್ ಪಾಲಿಸಿಯು ಮುಖ್ಯವಾಗಿ ವ್ಯವಹಾರ ಸಂಸ್ಥೆಯ ಉದ್ದೇಶಗಳನ್ನು ಅಥವಾ ಉದ್ದಿಮೆ ಸಂಸ್ಥೆಯ ಉದ್ದೇಶಗಳನ್ನು ಒಳಗೊಂಡಿರುತ್ತದೆ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಲಾಭ ಗರಿಷ್ಠಕರಣಗೊಳಿಸ್ಬೇಕಂತಂದ್ರೆ ಬೆಲೆಯನ್ನು ಮತ್ತು ಮಾರಾಟದ ಒಂದು ಪ್ರಮಾಣವನ್ನು ಬೇರೆ ಬೇರೆ ರೀತಿಯಾಗಿ ಮಾಡಬೇಕಾಗುತ್ತದೆ. ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸಲು ಬೆಲೆ ನಿರ್ಧಾರ ಒಂದು ಮಹತ್ವದ ಸಾಧನವಾಗಿದೆ ಹೊರತು ಸಂಸ್ಥೆಯ ಅಂತಿಮ ಉದ್ದೇಶವಾಗಿರುವುದಿಲ್ಲ. ಬೆಲೆಯ ಸಂಸ್ಥೆಯ ಉದ್ದೇಶಗಳನ್ನು ಸಾಧಿಸುವಂತಿರಬೇಕು. ಸಾಕಷ್ಟು ಲಾಭ ಸಂಪಾದನೆಯು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದ್ದರೂ ಅದು ನಿರಂತರವಾಗಿ ಮುಂದುವರಿಯುವುದು ಲಾಭಕ್ಕಿಂತಲೂ ಹೆಚ್ಚು ಮಹತ್ವವಾದ ಉದ್ದೇಶವಾಗಿರುತ್ತದೆ. Second one, product and promotion policies. Pricing is only one aspect of the market strategy, and other aspect being the quality of the product and promotion policies. ಬೆಲೆ ಧೋರಣೆಯು ಮಾರುಕಟ್ಟೆ ಒಂದು ತಂತ್ರವಾಗಿರುವುದರ ಜೊತೆಗೆ ಗುಣಮಟ್ಟ, ವಸ್ತುವಿನ ಅಥವಾ ಸರಕಿನ ಗುಣಮಟ್ಟ ಮತ್ತು ಪ್ರಮೋಷನ್ ಪಾಲಿಸೀಸ್ ನೀತಿಗಳು ಬಹಳಷ್ಟು ಪ್ರಮುಖವಾಗಿವೆ. ಥರ್ಡ್ ಒನ್, ನೇಚರ್ ಆಫ್ ಅ ಪ್ರೈಸ್ ಸೆನ್ಸಿಟಿವಿಟಿ. Businessmen unnecessarily emphasize the importance of price sensitivity and ignore many identifiable factors at work which tend to minimize it. For example, consumer behavior, nature of the product, etc. ಹಾಗಾದರೆ ಅನುಭೋಗಿಯ ಒಂದು ವರ್ತನೆ ಆಗಿರ್ಬೋದು, ವಸ್ತುವಿನ ಒಂದು ಸ್ವರೂಪವಾಗಿರ್ಬೋದು, ಇಲ್ಲೂ ಸಹ ಏನಾಗ್ತದೆ ಅಂತಂದರೆ ನಿರ್ಧಾರವಾಗುತ್ತದೆ. ಕಾಂಪಿಟೇಟಿವ್ ಕಂಡೀಷನ್ಸ್. Competitive conditions in the market affect the pricing policies of the firm. The firm has to consider the price fixed by the rival firms as well as their products. ಇಂದಿನ ಮಾರುಕಟ್ಟೆಯಲ್ಲಿ ಪೈಪೋಟಿಯು ಅಪರಿಪೂರ್ಣವಾಗಿದ್ದು, ಈ ಅಪರಿಪೂರ್ಣತೆಯ ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿರುತ್ತದೆ. ಸಂಸ್ಥೆಯು ತನ್ನ ವಸ್ತುಗಳಿಗೆ ಬೆಲೆಯನ್ನು ನಿಗದಿ ಮಾಡುವಾಗ ಪೈಪೋಟಿಯ ಸ್ವರೂಪವನ್ನು ಹಾಗೂ ಅದರ ವ್ಯಾಪ್ತಿಯನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿರುತ್ತದೆ. ನೆಕ್ಸ್ಟ್ ಒನ್ ಪಾಲ್ಸ್, ದಟ್ ಈಸ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ನಾರ್ಮಲಿ ಪ್ರೈಸ್ ಕೆನಾಟ್ ಬಿ ಫಿಕ್ಸ್ಡ್ ಐದರ್ ಈಕ್ವಲ್ ಟು ಕಾಸ್ಟ್ ಆರ್ ಲೋವರ್ ದೆನ್ ಅ ಕಾಸ್ಟ್ ಆಫ್ ಅ ಪ್ರೊಡಕ್ಷನ್. ಇನ್ ದ ಶಾರ್ಟ್ ಪೀರಿಯಡ್, a firm may fix the price to cover the average cost and a normal margin of a profit. Most firms fix their prices which aim at long run profit maximization. ಅಂದರೆ ಉತ್ಪಾದನೆಯ ವೆಚ್ಚ ಅಂತ ಹೇಳ್ತೆ. ಇಲ್ಲಿ ಸಾಮಾನ್ಯವಾಗಿ ಪ್ರೈಸ್ ಕೆನಾಟ್ ಬಿ ಫಿಕ್ಸ್ಡ್ ಐದರ್ ಈಕ್ವಲ್ ಟು ಕಾಸ್ಟ್, ಅಂದರೆ ಉತ್ಪಾದನೆಯ ವೆಚ್ಚಕ್ಕೆ ಒಂದು ಸಮನಾಗಿರುತ್ತದೆ ಅಥವಾ ಕಡಿಮೆಯಾಗಿರಬಹುದು. ಇನ್ ಅದರ್ ಶಾರ್ಟ್ ಪೀರಿಯಡ್, ಅಲ್ಪಾವಧಿಯನ್ನು ತೆಗೆದುಕೊಂಡಾಗ ಅ ಫರ್ಮ್ ಮೇ ಫಿಕ್ಸ್ ದ ಪ್ರೈಸ್ ಟು ಕವರ್ ದ ಅವರೇಜ್ ಕಾಸ್ಟ್. ಅಲ್ಪಾವಧಿಯಲ್ಲಿ ಉದ್ದಿಮೆ ಸಂಸ್ಥೆಯು ಬೆಲೆಯನ್ನು ಸರಾಸರಿ
ವೆಚ್ಚಕ್ಕೆ ಅಥವಾ ಒಂದು ಲಾಭದ ಒಂದು ಸಾಮಾನ್ಯ ಅಂಚಿನ ಒಂದು ಸಾಮಾನ್ಯ ಲಾಭಕ್ಕೆ ಸಮವಾಗಿರುವಂತೆ ನೋಡಿಕೊಳ್ಳುತ್ತದೆ. Next one, that is the market position of the firms. The pricing policy of the firm is also influenced by the position of the firm in the market, such as goodwill for the quality of the firm's product, honesty, and integrity. Market position of the firms. ಉದ್ದಿಮೆ ಸಂಸ್ಥೆಗಳು ಮಾರುಕಟ್ಟೆಯ ಸ್ಥಿತಿಗತಿಯನ್ನು ಅವಲಂಬಿಸಿರುತ್ತವೆ. Next one, that is the price elasticity of demand. The pricing policy of the firm also depends upon the nature of price elasticity of demand for its ಪ್ರಾಡಕ್ಟ್. ಅದು ಉತ್ಪಾದಿಸಿದಂತಹ ಒಂದು ಸರಕುಗಳ ಬೆಲೆಯ ಸ್ಥಿತಿಸ್ಥಾಪಕತ್ವದ ಸ್ವರೂಪವನ್ನು ಆ ಉದ್ಯಮ ಸಂಸ್ಥೆಗಳು ಬೆಲೆಯ ಧೋರಣೆಯನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ ಒನ್, ದಟ್ ಈಸ್ ದ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್. ವಸ್ತುವಿನ ಪ್ರಭೇದ. In non-price sensitive market, the price depends upon the differentiation of a product on its size, color, quality, taste, purity, etc. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಬೆಲೆಯು ವಸ್ತುವಿನ ಪ್ರಭೇದವನ್ನು ಒಳಗೊಂಡಿರುತ್ತದೆ. ಅದರ ಒಂದು ಗಾತ್ರ ಆಗಿರ್ಬೋದು, ವಸ್ತುವಿನ ಗಾತ್ರ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಗುಣಮಟ್ಟ ಆಗಿರ್ಬೋದು, ಅಭಿರುಚಿ ಆಗಿರ್ಬೋದು, ಅಥವಾ ಶುದ್ಧತೆ, ಇವೆಲ್ಲವುಗಳ ಬಗ್ಗೆ ವಸ್ತುವಿನ ಪ್ರಭೇದವನ್ನು ಒಳಗೊಂಡಿರುತ್ತದೆ. ಬೈಯಿಂಗ್ ಪ್ಯಾಟರ್ನ್ ಆಫ್ consumers. The pricing decision of the firm is also influenced by the buying pattern of the consumers. ಹಾಗಾದರೆ ಅನುಭೋಗಿಗಳ ಕೊಳ್ಳುವ ಒಂದು ಪದ್ಧತಿಯನ್ನು ಒಳಗೊಂಡಿರುತ್ತದೆ. ಹಾಗಾದರೆ ಪ್ರೈಸಿಂಗ್ ಡಿಸಿಷನ್, ಬೆಲೆ ಧೋರಣೆ ನೀತಿಯು ಅನುಭೋಗಿಗಳ ಕೊಳ್ಳುವ ಪದ್ಧತಿಯ ಮೇಲೆಯೂ ಸಹ ಅವಲಂಬಿತವಾಗಿರುತ್ತದೆ. ಲಾಸ್ಟ್ ಒನ್, ಪಾಲಿಸೀಸ್, ದಟ್ ಈಸ್ ದಿ ಕಂಟ್ರೋಲ್ ಆಫ್ ಪ್ರೈಸಸ್ ಬೈ ದ ಗವರ್ನಮೆಂಟ್ ಆ್ಯಂಡ್ ಅದರ್ಸ್. ಹಾಗಾದರೆ ಇಲ್ಲಿ ಸಂಸ್ಥೆಯ ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯದ ಒಂದು ಸ್ಥಾನವನ್ನು ಹೊಂದಿದ್ರೆ, ಅದು ಬೆಲೆಯನ್ನು ಹೆಚ್ಚಿನ ಮಟ್ಟದಲ್ಲಿ ನಿಗದಿ ಮಾಡಿ ಬಳಕೆದಾರರನ್ನು ಶೋಷಿಸುತ್ತಿದ್ದರೆ, ಸರ್ಕಾರವು ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಲೆ ನಿಯಂತ್ರಣದ ಮೂಲಕ ಹಸ್ತಕ್ಷೇಪವನ್ನು ಮಾಡಬಹುದಾಗಿದೆ. ದೇರ್ ಈಸ್ ಎವ್ರಿ ಪಾಸಿಬಿಲಿಟಿ ಆಫ್ ದ ಎಂಟ್ರಿ ಆಫ್ ದ ಗವರ್ನಮೆಂಟ್ to control the prices of the product in the interest of the public in order to prevent the abuse of monopolies. These are all policies of the pricings. Next one, objectives of the pricing policies. First one, that is the maximization of profit. ಬೆಲೆಯ ಬಗ್ಗೆ ತೀರ್ಮಾನಗಳನ್ನು ಕೈಗೊಳ್ಳುವುದು ಸಂಸ್ಥೆಯ ಸಾಮಾನ್ಯ ಪೂರ್ವ ನಿರ್ಧಾರಿತ ಉದ್ದೇಶ ಸಾಧಿಸುವಂಥ ತಂತ್ರದ ಒಂದು ಅಂಗವಾಗಿದೆ. ಹಾಗಾದರೆ ಇಲ್ಲಿ ಗರಿಷ್ಠ ಲಾಭ ಒಂದು ಮೊದಲನೇ ಉದ್ದೇಶ ಅಂತ ಹೇಳ್ತೆ. The primary aim of the business firm is to maximize its profits, and therefore the firm should formulate its pricing policies so as to ಮ್ಯಾಕ್ಸಿಮೈಸ್ ಇಟ್ಸ್ ಪ್ರಾಫಿಟ್. ಹಾಗಾದರೆ ವ್ಯವಹಾರಿ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಅಂತಂದರೆ ಲಾಭವನ್ನು ಗರಿಷ್ಠಗೊಳಿಸುವುದು ಅಥವಾ ಗರಿಷ್ಠ ಲಾಭ ವ್ಯವಹಾರಿ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಅಥವಾ ಅತ್ಯಧಿಕ ಪ್ರಮಾಣದಲ್ಲಿ ಲಾಭವನ್ನು ಸಂಪಾದಿಸುವುದು ಅಂತ ಹೇಳ್ತೆ. ಸೆಕೆಂಡ್ ಒನ್, ಪ್ರೈಸ್ ಸ್ಟೆಬಿಲಿಟಿ, ಬೆಲೆಯ ಸ್ಥಿರತೆ ಅಂತ ಹೇಳ್ತೆ. Policy of a frequent changes in the prices is not advisable, as it will lose of a consumer's confidence. A stable price, on the other hand, will win the consumer's confidence and add to goodwill of them. ಇಲ್ಲಿ ಮುಖ್ಯವಾಗಿ ಅನುಭೋಗಿಗಳ ಒಂದು ಆತ್ಮವಿಶ್ವಾಸವನ್ನು ಆ ಬೆಲೆಗಳ ಮೇಲೆ ಕಳೆದುಕೊಳ್ಳದ ಹಾಗೆ ಅದು
ಬೆಲೆಯ ಸ್ಥಿರತೆಯನ್ನು ನೋಡಿಕೊಳ್ಳುತ್ತದೆ. ಹಾಗಾದರೆ ಸ್ಥಿರ ಒಂದು ಬೆಲೆ ಇರುವಂತೆ ಅದು ನೋಡಿಕೊಳ್ಳುತ್ತದೆ. ನೆಕ್ಸ್ಟ್ ಒನ್, ಫೇಸಿಂಗ್ ಕಾಂಪಿಟೇಷನ್, ಪೈಪೋಟಿಯನ್ನು ಎದುರಿಸುವುದು. ದ ಫರ್ಮ್ ಶುಡ್ ಫಾರ್ಮುಲೇಟ್ ಇಟ್ ಪ್ರೈಸ್ ಪಾಲಿಸಿ in such a way that it can face effectively and successfully the competitive situations in the ಮಾರ್ಕೆಟ್. ಹಾಗಾದರೆ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕ ಸನ್ನಿವೇಶಗಳು ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಆ ಬೆಲೆ ನೀತಿಯ ಒಂದು ಧೋರಣೆ ನಿರ್ಮಾಣವಾಗುವಂತೆ ಆ ಪೈಪೋಟಿಯನ್ನು ಎದುರಿಸುವಂಥ ಒಂದು ಸಾಮರ್ಥ್ಯ ಆ ಉದ್ಯಮ ಸಂಸ್ಥೆ ಹೊಂದಿರುತ್ತದೆ. ಕ್ಯಾಪ್ಚರಿಂಗ್ ಇನ್ ದ ಮಾರ್ಕೆಟ್. Generally, a firm should frame its pricing policy and sets prices of its product in such a way that it can capture a lion's share in the market. ಹಾಗಾದರೆ ಮಾರುಕಟ್ಟೆ ಮತ್ತು ಮಾರುಕಟ್ಟೆಯ ಪೈಪೋಟಿ ಸ್ಥಿತಿಗತಿಗಳು ಬದಲಾಗಂತಂತೆ ಅವುಗಳಿಗನುಗುಣವಾಗಿ ಬೆಲೆಯನ್ನು ಇಲ್ಲಿ ನೋಡುವುದು. ಅಚೀವಿಂಗ್ ಅ ಟಾರ್ಗೆಟ್ ರಿಟರ್ನ್. ಹಾಗಾದರೆ ಜನರಲಿ ಮೆನಿ ರೆಪ್ಯೂಟೆಡ್ ಫರ್ಮ್ಸ್ ಏಮ್ಸ್ ಆಟ್ ಅಚೀವಿಂಗ್ ಅ ಟಾರ್ಗೆಟ್ ರಿಟರ್ನ್. ಒಂದು ತಾವು ಏನು ನಿರ್ಧರಿಸಿರ್ತಾವಲ್ಲ ಆ ನಿರ್ಧರಿಸಿದಂತಹ ಒಂದು ಪ್ರತಿಫಲವನ್ನು ಪಡೆಯಲಿಕ್ಕೆ ಏನಾಗುತ್ತೆ ಅಂತಂದರೆ ಆ ಗುರಿಯನ್ನು ಸಾಧಿಸುವಲ್ಲಿ ಪ್ರಯತ್ನಿಸುತ್ತವೆ. ದ ಫರ್ಮ್ ಫಿಕ್ಸ್ ದ ಪ್ರೈಸಸ್ ಆಫ್ ಇಟ್ಸ್ ಪ್ರಾಡಕ್ಟ್ ಇನ್ ಸಚ್ ವೇ that it can earn the target return on the cost of the production or on the sales or on the investment. ಹೂಡಿಕೆ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ಉತ್ಪಾದನೆಯ ವೆಚ್ಚ, ಪ್ರತಿಫಲವನ್ನು ತಾನು ಏನು ನಿರ್ಧರಿಸಿರ್ತೈತಲ್ಲ ಆ ನಿರ್ಧರಿಸಿದಂಥ ಗುರಿಗೆ ಪ್ರತಿಫಲವನ್ನು ಸಾಧಿಸಲು ಪ್ರಯತ್ನಿಸುತ್ತದೆ. ನೆಕ್ಸ್ಟ್ ಒನ್, ದಟ್ ಈಸ್ ದ ಅಬ್ಜೆಕ್ಟಿವ್, ದಟ್ ಈಸ್ ದ ಎಬಿಲಿಟಿ ಟು ಪೇ. The file formulating its price policy has to consider the ability of its consumers to ಪೇ ದ ಪ್ರೈಸ್. ಅಂದರೆ ಒಂದು ಕೊಳ್ಳುವ ಒಂದು ಸಾಮರ್ಥ್ಯ ಅಂತ ಹೇಳ್ತೆ. ಏನು ಬೆಲೆಯ ನೀತಿ ಇರ್ತೈತಲ್ಲ ಆ ಧೋರಣೆಯನ್ನು ಮಾಡಿರ್ತಾರಲ್ಲ ಅದಕ್ಕೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಳ್ಳುವ ಒಂದು ಸಾಮರ್ಥ್ಯವನ್ನು ಅನುಭೋಗಿಗಳು ಹೊಂದುವ ಹಾಗೆ ಮಾಡುತ್ತದೆ. ನೆಕ್ಸ್ಟ್ ಒನ್, ವೆಲ್ಫೇರ್ ಆಫ್ ದ ಫರ್ಮ್. It is generally agreed that the firm should formulate its pricing policy so as to promote the long-range welfare of the firm, keeping in mind in the market conditions and economic conditions. ಆರ್ಥಿಕ ಸ್ಥಿತಿಗತಿಗಳು ಮತ್ತು ಮಾರುಕಟ್ಟೆಯ ಸ್ಥಿತಿಗತಿಗಳನ್ನು ಆಧಾರವಾಗಿಟ್ಟುಕೊಂಡು ಆ ಉದ್ಯಮ ಸಂಸ್ಥೆಯು ತನಗೂ ಕಲ್ಯಾಣವಾಗುವಂತೆ ಬೆಲೆ ನೀತಿಗಳನ್ನು ನಿರ್ಮಾಣ ಮಾಡುತ್ತದೆ. ನೆಕ್ಸ್ಟ್ ಒನ್, ಮಾರ್ಕೆಟ್ ಸ್ಕಿಮ್ಮಿಂಗ್. ಮಾರುಕಟ್ಟೆಯನ್ನು ಆಕರ್ಷಿಸುವುದು ಅಥವಾ ಮೇಲ್ವರ್ಗದ ಗ್ರಾಹಕರನ್ನು ಆಕರ್ಷಿಸುವುದು. ಕೆಲವು ಗ್ರಾಹಕರು ಬೆಲೆಗಿಂತಲೂ ಗುಣಮಟ್ಟಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿರುವುದರಿಂದ ಅವರು ಯಾವುದೇ ಬೆಲೆ ಕೊಡಲು ಸಿದ್ಧರಾಗಿರುತ್ತಾರೆಂಬ ವಾಸ್ತವಿಕಾಂಶದ ಆಧಾರದ ಮೇಲೆ ಪ್ರಾರಂಭದಲ್ಲಿಯೇ ಹೆಚ್ಚಿನ ಬೆಲೆಯನ್ನು ನಿಗದಿ ಮಾಡಬಹುದು. Some firms may initially charge high prices of their products in order to take advantage of the fact that there are buyers who always buy highly priced products on the ground that product must be of a very high quality. ನೆಕ್ಸ್ಟ್ ಒನ್, ಅರ್ಲಿ ಕ್ಯಾಶ್ ರಿಕವರಿ. ಶೀಘ್ರವಾಗಿ ನಗದು ಹಣ ಪಡೆಯುವುದು. ತಮ್ಮ ಸರಕುಗಳನ್ನು ಬೇಗನೆ ಮಾರಾಟವಾಗಿ ತಮಗೆ ನಗದು ಹಣ ಪಡೆಯಲು ಮತ್ತು ತನ್ಮೂಲಕ ಹಣಕಾಸಿನ ಅಡಚಣೆಯನ್ನು ನಿವಾರಿಸಲು ಸಾಧ್ಯವಾಗಬೇಕೆಂಬ ದೃಷ್ಟಿಯಿಂದ ಕೆಲವು ಸಂಸ್ಥೆಗಳು ಕಡಿಮೆ ಬೆಲೆಯನ್ನು ನಿಗದಿ ಮಾಡಬಹುದಾಗಿದೆ. Some firms may try to set such as a price which will rapid cash recovery because they may be in a financial difficulties. Last conclude for this session. Pricing decisions are generally considered as the part of overall strategy, a broadly defined goal. While setting price, the firm may aim to
one or more of the objectives. The primary aim of the business firm is to maximize its profits, and therefore the firm should formulate its pricing policy so as to maximize its profit. ಬೆಲೆಯ ಬಗೆಗೆ ತೀರ್ಮಾನಗಳನ್ನು ಕೈಗೊಳ್ಳುವುದು ಸಂಸ್ಥೆಯ ಸಾಮಾನ್ಯ ಪೂರ್ವನಿರ್ಧರಿತ ಉದ್ದೇಶಗಳನ್ನು ಸಾಧಿಸುವ ತಂತ್ರದ ಒಂದು ಅಂಗವಾಗಿದ್ರೂ ಸಹ ಬೆಲೆಯನ್ನು ನಿಗದಿ ಮಾಡುವಾಗ ಸಂಸ್ಥೆಯು ಅನೇಕ ಉದ್ದೇಶಗಳಲ್ಲಿ ಒಂದಕ್ಕಿಂತ ಹೆಚ್ಚು ಉದ್ದೇಶಗಳನ್ನಾಗಲಿ ಈಡೇರಿಸಿಕೊಳ್ಳುವಂಥ ಗುರಿಯನ್ನು ಇಟ್ಟುಕೊಂಡಿರುತ್ತೆಂಬುದರ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಲಾಯಿತು. ಥ್ಯಾಂಕ್ ಯು.